ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಒಟ್ಟಾರೆ ಎರಡು ಪ್ರತಿಷ್ಠಿತ ಉಪಚುನಾವಣೆ ರಾಜ್ಯದಾಗ, ಒಂದು ದಾವಣಗೆರೆ ದಕ್ಷಿಣ, ಒಂದು ಬಾಗಲಕೋಟೆ BJP, ಒಂದು ದಾವಣಗೆರೆ ಶಾಮನೂರ ಕುಟುಂಬಕ್ಕನ್ನು ಮೀಸಲಿದ್ದಂಥ ಒಂದು ಕ್ಷೇತ್ರ ಅದ. 6 ಬಾರಿ ಸತತವಾಗಿ ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಶಾಮನೂರು ಶಿವಶಂಕರಪ್ಪ ಆರಿಸಿ ಬಂದವರು. ಅವ್ರ ಮಗ ಮಲ್ಲಿಕಾರ್ಜುನ್ ಮಂತ್ರಿ ಅದಾರ, ಅವ್ರ ಸೊಸೆ ಮಲ್ಲಿಕಾರ್ಜುನ್ ಅವ್ರ ಪತ್ನಿ ಪ್ರಭಾ ಅವರು ಇವತ್ತು ಲೋಕಸಭಾ ಸದಸ್ಯರು ಅದಾರ. ಒಟ್ಟಾರೆ ದೊಡ್ಡ ಕುಟುಂಬ, ಸಕ್ರಿ ಲಾಬಿ. ಈ ಉದ್ಯೋಗ ಆ ಕುಟುಂಬದಾಗ ಇಲ್ಲ ಅನ್ನಂಗಿಲ್ಲ. ಅಡತಿ ಅಂಗಡಿ ಹಿಡ್ಕೊಂಡು, ಭತ್ತದ ಫ್ಯಾಕ್ಟ್ರಿ ಹಿಡ್ಕೊಂಡು ಎಲ್ಲ ಒಟ್ಟಾರೆ. ಆದರೆ ಕುಟುಂಬ ರಾಜಕೀಯ ಈ ಸಲ ಅಲ್ಲಿ ನಾವು ಸ್ವತಃ ಹೋಗಿ ನೋಡಿದಾಗ ಭಾಳಷ್ಟು ಕಡೆ ಬ್ಯಾಡ್ರಿ, ಕುಟುಂಬ ರಾಜಕಾರಣ ಬ್ಯಾಡ್ ಅಂತೀರಿ. ಒಂದು ಕಡೆ ಮುಸಲ್ಮಾನ್ ಸಮಾಜ ಅವ್ರನ್ನ ವಿರೋಧ ಮಾಡಬೇಕಂತ ಕಡೆಗಳಿಗೆ ಮಠ ಗುದ್ದಾಡಿದಾರೆ. ಆದ್ರೆ ಅಲ್ಲಿ ಕುರುಡ ಕಾಂಚನ ಕೆಲಸ ಮಾಡೈತಿ. ಒಂದು ಕಡೆ ಡೆವಲಪ್ಮೆಂಟು ಮಾಡಿದಾರು. ಒಟ್ಟಾರೆ ನಾವಲ್ಲಿ ಅಲ್ಲಿಯ ನನ್ನ ಪತ್ರಿಕಾ ಮಿತ್ರರಾತು, ಅಲ್ಲಿ ಅನೇಕ ಜನ ನಮ್ಮ ಸಂಪರ್ಕದಾಗಿದ್ದವರಾತು, ನಾವು ತನಿಖೆ ಮಾಡಿದಾಗ ಒಟ್ಟಾರೆ ಅಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರಿಗೆ ಫೈಟ್ ಕೊಡ್ತಾರೆ. ಆದ್ರೆ ಗೆದ್ದು ಬರುವಷ್ಟು ಫೈಟ್ ಕೊಡೋದಿಲ್ಲ ದಾಸ್ ಕರಿಯಪ್ಪ ಅವರ. ಕೊನೆಗಳಿಗೆ ಸಮರ್ಥ ಶಾಮನೂರ ಆರಿಸಿ ಬರ್ತಾರಂತ ರಿಪೋರ್ಟ್ ಬರತೈತಿ ಈ ಚುನಾವಣೆ ಮುಗಿದ ನಂತರ. ಅದೇ ರೀತಿ ಇವತ್ತು ಬಾಗಲಕೋಟೆ HI ಮೇಟಿ ಅವರು ಒಂದು ಸಲ BJP, ಒಂದು ಸಲ ಕಾಂಗ್ರೆಸ್, ಒಂದು ಸಲ BJP ಸತತವಾಗಿ ಕಂಟಿನ್ಯೂ ಯಾವಾಗೂ ಆ ಕ್ಷೇತ್ರ ಬಂದಿಲ್ಲ. ಒಂದು ಹಿಂದುತ್ವ ಆಧಾರದ ಮ್ಯಾಗ ಆ ಬಾಗಲಕೋಟೆ ಮೊದಲಿನಿಂದ ಇಲೆಕ್ಷನ್ಗಳು ನಟ್ಕೋತ ಬರ್ತಿರ್ತಾವೆ. ಅಲ್ಲಿ BJPಯಿಂದ ಪೂಜಾರ್ ಆತು, ಚರಂತಿ ಮಠ ಆತು, ಅನೇಕ ಜನ BJPಯಿಂದ ಆರಿಸಿ ಹೋಗಿದ್ದಾರೆ ಅಲ್ಲಿ. ಆಮ್ಯಾಗ ಮೇಟಿ ಅವರು ಒಂದು ಸಲ ಬಿದ್ದು ಒಂದು ಸಲ ಆರಿಸ್ಕೋತ ಮೇಟಿ ಅವರು ಬಂದಾರಲ್ಲಿ ಭಾಳಷ್ಟು ಸಲ. ಆದ್ರೆ ಮೇಟಿ ಅವ್ರು ತಿರ್ಕೊಂಡ ನಂತರ ಅವ್ರ ಮಗ ಉಮೇಶ್ ಮೇಟಿ ಅವ್ರು ಅಲ್ಲಿ ಮನ್ಯಾಗನ ಟಿಕೆಟ್ ತೊಗೊಳತ್ನಾಗ ನಾವು ನನಗೆ ಕೊಡಲಿಲ್ಲ ಅಂದ್ರೆ ನಾನು ನಿಂದ್ರಾವ್ ಅವ್ರು ನಿಂದ್ರಾವ್ರು ಅಂಥೇಳಿ ಬಾಗಲಕೋಟೆ ಒಳಗೆ ಕಡೆಗೆ ಮುಖ್ಯಮಂತ್ರಿ ಅವರು ಸಂಧಾನ ಮಾಡಿ ಉಮೇಶ್ ಮೇಟಿ ಅವ್ರಿಗೆ ಅಲ್ಲಿ ಒಂದು ಟಿಕೆಟ್ ಕೊಡ್ತಾರೆ. ಉಮೇಶ್ ಮೇಟಿ ಅವರ ಟಿಕೆಟ್ ಕೊಟ್ಟ ರಾಜ್ಯದ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ನ ಎಲ್ಲ ನಾಯಕರ, BJPಯಿಂದ ಉಚ್ಚಾಟಿತ ಇವತ್ತು ಅಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಹೋಗ್ತಾರೋ, ರಮೇಶ್ ಕತ್ತಿ ಅವ್ರು ಹೋಗ್ತಾರೋ, ಮುಖ್ಯಮಂತ್ರಿ ಅವ್ರು ಹೋಗ್ತಾರೋ, BJP ನಾಣಿ ಅನ್ನೋ ಎಲ್ಲ ಘಟಾನುಘಟಿಗಳು ಈ ಬಾಗಲಕೋಟೆ ಒಳಗೆ ವೀರಣ್ಣ ಚರಂತಿ ಮಠರ ಪರವಾಗಿ, ಹಿಂದುತ್ವದ ಪರವಾಗಿ, ಒಂದು BJP ಪರವಾಗಿ ಪ್ರಚಾರ ಮಾಡ್ತಾರೆ. ಕಾಂಗ್ರೆಸ್ನಿಂದನೂ ಹಂಗೆ ಮುಖ್ಯಮಂತ್ರಿ ಅವರು 3-4 ದಿವಸ ಅಲ್ಲೇ ಉಳಿದ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದ ಒಂದು ಒಟ್ಟಾರೆಯಲ್ಲಿ ಆರ್ಷ ತರಬೇಕು ಬಾಗಲಕೋಟೆ ಅಂತೇಳಿ ಆರಿಸಿ ತರಬೇಕಂತ ಒಟ್ಟಾರೆ ತಮ್ಮ ಎಲ್ಲ ಶ್ರಮ ಇದನ್ನ ಹಾಕಿದ್ದಾರೆ. ಆದ್ರೆ ಅಲ್ಲಿ ಒಟ್ಟಾರೆ ಅಲ್ಲಿ ಒಂದು ಹಿಂದುತ್ವ, ಒಂದು RSS ಒಟ್ಟಾರೆ ಅಲ್ಲಿ ಕೆಲಸ ಮಾಡಿದ್ರಿಂದ ನಮ್ಮ ಪತ್ರಕರ್ತರ ಮಿತ್ರ ಆತು, ಅಲ್ಲಿ ಅನೇಕ ಜನರ ಒಂದು ಈ ಚುನಾವಣೆ ನಂತರ ನಾವು ಸಮೀಕ್ಷೆ ಮಾಡಿದಾಗ ಒಟ್ಟಾರೆ ಅಲ್ಲಿ ಬಾಗಲಕೋಟೆ ಒಳಗೆ BJP ಬರ್ತೈತಿ, ವೀರಣ್ಣ ಚರಂತಿ ಮಠ ಅವ್ರು ಗೆದ್ದು ಬರ್ತಾರೋ, ಅಲ್ಲಿ ಯಾವುದೂ ವರ್ಕೌಟ್ ಆಗಿಲ್ಲ. ಒಟ್ಟಾರೆ ಅಲ್ಲಿ ಈ ಒಂದು ಬಾಗಲಕೋಟೆಯ BJP ಮತದಾರ ಯಾವುದೂ ಆಮಿಷಕ್ಕೆ ಆಗಿಲ್ಲ, ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕ್ತಾರೋ. ಒಟ್ಟಾರೆ ಅಲ್ಲಿ ಚರಂತಿ ಮಠ ಅವ್ರಿಗೆ ಜಯ ಸಿಗ್ತೈತಿ ಅಂತ ಒಂದು ಚುನಾವಣಾ ಸಮೀಕ್ಷೆ. ಯಾಕಂದ್ರೆ ಇದನ್ನೇನು ನಾನು ನಿಂತೇನು ಹೊಟ್ಟು ಬಿಡ್ದಿರೋದಿಲ್ಲ, ಮಂದಿ ಹೇಳಿದ್ನ ಹೇಳತ್ತೇವೆ. ಒಟ್ಟಾರೆ ಈ ಮೇದಾಗ ಫಲಿತಾಂಶ ಆಗೋದ್ರಾಗ ಏನು ಅನ್ನೋದು ಗೊತ್ತಾಗ್ತೈತೆ. ಇಲ್ಲ ನೀವು ಹಿಂಗೆ ಹೇಳಿರಿ ಹಂಗೆ ಹೇಳಿರಿ ಅನ್ನಕ್ಕೆ ಹೋಗ್ಬೇಡ. ನಮಗೆ ಬಂದ ಪ್ರಕಾರ ದಾವಣಗೆರೆ ಕಾಂಗ್ರೆಸ್ಸು, ಬಾಗಲಕೋಟೆ BJP ಆರಿಸಿ ಬರ್ತೈತೆ ಅಂತ ಅಲ್ಲಿಯ ಮಂದಿ ಹೇಳಿದ್ದನ್ನು ನಮ್ಮ ಸಮೀಕ್ಷೆ ಕೆಲವೊಂದು ಕೂಡ್ಸೋದು ಕಳೆಯೋದು ತೆಗೆಯೋದ್ರಾಗ ಹೇಳಿದ್ದೆ. ಅದಕ್ಕೆ ಬಂದ ಮ್ಯಾಗ ಇದು ಹಿಂಗೆ ಯಾಕಾತ್ರಿ, ಅದು ಹಿಂಗೆ ಬರ್ತೈತೆ ಅಂತ ಕಮೆಂಟ್ ಮಾಡೋದು ನಿಮ್ಮ ವೈಯಕ್ತಿಕ ಸ್ವಾತಂತ್ರ್ಯ. ಆದರೆ ನಮಗೆ ತಿಳಿದು ಬಂದ ಪ್ರಕಾರ ಹಿಂಗೆ ಆಗ್ತೈತಿ ಅಂಥೇಳಿ ಬಂದೈತಿ. ಒಟ್ಟಾರೆ ಚುನಾವಣಾ ಸಮೀಕ್ಷೆ ಎಷ್ಟೋ ಸಲ ದೊಡ್ಡ ದೊಡ್ಡ ಚಾನೆಲ್ದವ್ರು ಮಾಡಿದ್ದು ತಪ್ತಾವೆ. ಆದರೆ ವಿಶೇಷವಾಗಿ ನಾವು ಯಾವುದೇ ಒಂದು ಸಮೀಕ್ಷೆ ಮಾಡಿದಾಗ ತಪ್ಪಿದ ಉದಾಹರಣೆ ಇಲ್ಲ. ಆದರೆ ಲೆಕ್ಕಾಚಾರ ತಪ್ಪಬಹುದು ಅಥವಾ ಏನೂ ಆಗ್ಬೋದು. 2 ಕಾಂಗ್ರೆಸ್ಸು ಬರ್ಬೋದು, ಅಥವಾ ಒಂದು ಕಾಂಗ್ರೆಸ್ ಬಂದು BJP ಬರ್ಬೋದು, ಅಥವಾ 2 BJP ಬರ್ಬೋದು. ಒಟ್ಟಾರೆ ಜನರ ಮನಸ್ಸನ್ನು ನಾವು ಈ ಒಂದು ಮೇದಾಗ ನಡೆಯುವಂಥ ಫಲಿತಾಂಶದ ದಿವಸ ಗೊತ್ತಾಗ್ತೈತೆ. ಅನ್ನಮಟ್ಟ ಕಾಯಿರಿ. ನಮಸ್ಕಾರ.